ದಾನವೀರ ಶೂರಕರ್ಣ ಮಹಾಭಾರತದಲ್ಲಿ ಇರದಿದ್ರೆ ಕುರುಕ್ಷೇತ್ರ ಯುದ್ಧವೇ ಇರ್ತಿರ್ಲಿಲ್ಲ. ಮಹಾಭಾರತದಲ್ಲಿ ಕರ್ಣನ ಪಾತ್ರ ಅತ್ಯಂತ ಮುಖ್ಯ. ಜೀವನವು ಅಸಾಧಾರಣ ಸವಾಲುಗಳು ಮತ್ತು ಜಯಗಳನ್ನು ಅರಿಸದೆ ಅನ್ಯಾಯಗಳಿಗೆ ಸಿಲುಕಿದರೂ ಸಹ ಕರ್ಣ ಸದಾ ತಲೆ ಎತ್ತಿಕೊಂಡು ಗೌರವ ಮತ್ತು ನಿಷ್ಠೆಯನ್ನು ಮುಖ್ಯವೆಂದು ಪರಿಗಣಿಸುತ್ತಿದ್ದ ಮಹಾವೀರ. ಕುಂತಿ ಭೋಜನ ಮಗಳು ಕುಂತಿ ದುರ್ವಾಸ ಮುನಿಗೆ 7 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾಳೆ. ಮೆಚ್ಚಿದ ದುರ್ವಾಸನು ಒಂದು ಮಂತ್ರವನ್ನು ಅವಳಿಗೆ ಉಪದೇಶಿಸ್ತಾನೆ. ಆ ಮಂತ್ರವನ್ನು ಪಠಿಸಿ ಯಾವ ದೇವರನ್ನು ಕೋರಿದ್ರೂ ಸಹ ಆ ದೇವರ ಮೂಲಕ ಅವಳಿಗೆ ಮಗು ಜನಿಸುತ್ತಾನೆ ಅಂತ ಹೇಳ್ತಾನೆ. ಕುಂತಿ ಆ ಮಂತ್ರವನ್ನು ಪರೀಕ್ಷೆ ಮಾಡೋ ಉದ್ದೇಶದಿಂದ ಸೂರ್ಯನನ್ನ ಕೋರ್ತಾಳೆ. ಸೂರ್ಯ ತಕ್ಷಣವೇ ಪ್ರತ್ಯಕ್ಷನಾಗಿ ಸೂರ್ಯನು ಅವಳ ಕನ್ಯತ್ವವನ್ನು ಕಳೆದುಕೊಳ್ಳದೆ ಅವಳಿಗೆ ಮಗುವನ್ನು ನೀಡಿ ಹೊರಟು ಹೋಗ್ತಾನೆ. ನಂತರ ತನ್ನ ಸೇವಕಿಯೊಂದಿಗೆ ಸೇರಿ ಮಗುವನ್ನು ಪೆಟ್ಟಿಗೆಯಲ್ಲಿಟ್ಟು ನದಿಗೆ ಬಿಡ್ತಾಳೆ. ಆ ಪೆಟ್ಟಿಗೆ ಹರಿದುಕೊಂಡು ಹೋಗಿ ಒಂದು ಮಕ್ಕಳಿಲ್ಲದ ದಂಪತಿಗೆ ಸಿಗುತ್ತೆ. ಅವರು ಆ ಮಗುವನ್ನ ನೋಡಿ ಸೂರ್ಯನೇ ನಮಗೆ ವರವಾಗಿ ಕಳಿಸಿದ್ದಾನೆ ಅಂತ ಭಾವಿಸ್ತಾರೆ. ಆ ತಾಯಿ ಹೆಸರು ರಾಧಾ. ಅದಕ್ಕೆ ಕರ್ಣನನ್ನ ರಾಧೇಯ ಅಂತ ಸಹ ಕರೀತಾರೆ. ಮತ್ತೊಂದು ಕಥೆಯ ಪ್ರಕಾರ ದಂಭೋದ್ಭವ ಎಂಬ ರಾಕ್ಷಸ ಇರ್ತಾನೆ. ಅವನು ಸೂರ್ಯನಿಗೆ ತಪಸ್ಸು ಮಾಡ್ತಾನೆ. ಪ್ರತ್ಯಕ್ಷನಾದ ಸೂರ್ಯದೇವನ ಬಳಿ ನನಗೆ ಸಾವಿಲ್ಲದ ಅಮರತ್ವವನ್ನು ಕೊಡು ಅಂತ ಬೇಡಿಕೊಳ್ತಾನೆ. ಅದಕ್ಕೆ ಸೂರ್ಯದೇವ ಸೃಷ್ಟಿಗೆ ವಿರುದ್ಧವಾಗಿ ವರ ಕೊಡುವುದು ಅಸಾಧ್ಯ ಅಂತ ಹೇಳಿ ಬೇರೆ ವರ ಬೇಡು ಅಂತ ಹೇಳ್ತಾರೆ. ಅದಕ್ಕೆ ದಂಭೋದ್ಭವ ನನಗೆ 1000 ಕವಚಗಳು ಬೇಕು, ಹಾಗೆ ನನ್ನ ಮನುಷ್ಯ ಬಿಟ್ಟು ಯಾರು ಸಾಯಿಸದೇ ಇರೋ ಹಾಗೆ ವರ ಕೇಳ್ತಾನೆ. ಸೂರ್ಯದೇವ ಅನುಗ್ರಹಿಸ್ತಾನೆ. ಆದರೆ ವರ ಪಡೆದ ದಂಭೋದ್ಭವ ಸುಮ್ಮನೆ ಇರದೆ ಋಷಿಗಳ ಮೇಲೆ ಮನುಷ್ಯರ ಮೇಲೆ ದಾಳಿಗಳು ಮಾಡ್ತಾನೆ. ಭೂಮಿ ಮೇಲೆ ರಾಕ್ಷಸರ ಅಟ್ಟಹಾಸ ಜಾಸ್ತಿ ಇದ್ದಾಗ ಮಹಾವಿಷ್ಣು ಅವತಾರವನ್ನು ತಾಳಿ ಅವರನ್ನು ಸಂಹಾರ ಮಾಡೋದು ಸಹಜ. ಆದರೆ ಈ ದಂಭೋದ್ಭವನನ್ನು ಸಂಹಾರ ಮಾಡೋಕೆ ಒಬ್ಬ ವಿಷ್ಣು ಸಾಕಾಗೋದಿಲ್ಲ, 2 ವಿಷ್ಣುವಿನ ಅವತಾರ ಬೇಕಾಗುತ್ತೆ. ಅದಕ್ಕೆ ವಿಷ್ಣು ಮತ್ತು ಶೇಷು ಭೂಮಿ ಮೇಲೆ ನರನಾರಾಯಣರಾಗಿ ಅವಳಿ ಮಕ್ಕಳಾಗಿ ಹುಟ್ಟುತ್ತಾರೆ. ಇವರಿಬ್ಬರೂ ಸೇರಿ ದಂಭೋದ್ಭವನ 999 ಕವಚಗಳನ್ನು ಛೇದಿಸ್ತಾರೆ. ನರನಾರಾಯಣರು ಅವನನ್ನು ಕೊಲ್ಲುವುದು ಖಚಿತ ಅಂತ ತಿಳಿದ ದಂಭೋದ್ಭವ ಸೂರ್ಯದೇವನ ಬಳಿ ಶರಣು ಕೇಳ್ತಾನೆ. ದಂಭೋದ್ಭವನನ್ನು ಸಂಹಾರ ಮಾಡಲು ತಡೆದ ಸೂರ್ಯದೇವನಿಗೆ ನರನಾರಾಯಣರು ನೀನು ಭೂಮಿ ಮೇಲೆ ಹುಟ್ಟಿ ತುಂಬ ಸಂಕಷ್ಟಗಳನ್ನು ಅನುಭವಿಸ್ತೀಯ ಅಂತ ಶಪಿಸ್ತಾರೆ. ಈ ಶಾಪದ ಕಾರಣದಿಂದ ಸೂರ್ಯದೇವ ದಂಭೋದ್ಭವ ಸೇರಿ ಒಂದೇ ರೂಪದಲ್ಲಿ ಸಹಜ ಕವಚ ಕುಂಡಲಗಳಿಂದ ಭೂಮಿ ಮೇಲೆ ಹುಟ್ಟುತ್ತಾರೆ. ಅವನೇ ಕರ್ಣ. ಯುವ ವಯಸ್ಸಿಗೆ ಬಂದ ಕರ್ಣ ಬಿಲ್ವಿದ್ಯೆ ಕಲಿಯಲು ದ್ರೋಣಾಚಾರ್ಯರ ಬಳಿ ಹೋಗ್ಬೇಕು ಅಂತ ಅನ್ಕೊಳ್ತಾನೆ. ಆದರೆ ದ್ರೋಣಾಚಾರ್ಯನಿಗೆ ಇರೋ ಜಾತಿ ಅಹಂಕಾರ ಅರ್ಜುನನ ಮಾತ್ರ ಮಹಾವೀರ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಏಕಲವ್ಯನ ಹೆಬ್ಬೆರಳು ಕೇಳಿ ಪಡೆಯುವುದು ಕರ್ಣನಿಗೆ ಇಷ್ಟವಾಗದೆ ಪರಶುರಾಮನ ಬಳಿ ಶಿಷ್ಯನಾಗಿ ಸೇರ್ತಾನೆ. ಬಿಲ್ವಿದ್ಯೆಯಲ್ಲಿ ವೀರನಾಗ್ತಾನೆ. ಪರಶುರಾಮ ಸಹ ತನ್ನ ನೆಚ್ಚಿನ ಶಿಷ್ಯನಿಗೆ ಗರುಡಾಸ್ತ್ರವನ್ನು ಕೊಡ್ತಾನೆ. ಒಂದು ದಿನ ತುಂಬ ಆಯಾಸಗೊಂಡ ಪರಶುರಾಮ ವಿಶ್ರಮಿಸೋಕೆ ಕರ್ಣನ ತೊಡೆ ಮೇಲೆ ಮಲಗ್ತಾನೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಇಂದ್ರ ತನ್ನ ಮಗನಾದ ಅರ್ಜುನನಿಗಿಂತೂ ಯಾರು ಉತ್ತುಂಗಕ್ಕೆ ಏರಬಾರ್ದು ಅಂತ ಒಂದು ಕೆಟ್ಟ ಕೀಟವಾಗಿ ಬಂದು ಕರ್ಣನ ತೊಡೆಯ ಮೇಲೆ ರಂಧ್ರವಾಗಿ ಕೊರಿತಾನೆ. ಕರ್ಣನ ರಕ್ತವು ಮಲಗಿದ್ದ ಗುರುಗಳಿಗೆ ಸೋಕಿ ಎಚ್ಚರಗೊಳ್ತಾನೆ. ಇದನ್ನೆಲ್ಲ ನೋಡಿದ ಪರಶುರಾಮ ಇಷ್ಟೊಂದು ಶಕ್ತಿ ಮತ್ತು ಯುಕ್ತಿ ಕೇವಲ ಕ್ಷತ್ರಿಯರಿಗೆ ಮಾತ್ರ ಇರುತ್ತೆ ಅಂತ ನನಗೆ ಮೋಸ ಮಾಡಿದೀಯ ಅಂತ ಕೋಪದಲ್ಲಿ ನೀನು ಕಲಿತಿರುವ ಎಲ್ಲಾ ವಿದ್ಯೆಗಳು ಮರ್ತೋಗುವಂತ ಶಪಿಸ್ತಾನೆ. ಒಮ್ಮೆ ಕರ್ಣ ತನ್ನ ಗಮ್ಯಸ್ಥಾನಕ್ಕೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಸಿಂಹದ ರೂಪದಲ್ಲಿ ಇಂದ್ರನು ಪ್ರತ್ಯಕ್ಷವಾಗ್ತಾನೆ. ಪಕ್ಕದಲ್ಲೇ ಇದ್ದ ಗೋವುಗಳಿಗೆ ಹಾನಿಯಾಗುತ್ತೆ ಅಂತ ಸಿಂಹದ ಕಡೆಗೆ ಕರ್ಣ ಬಾಣವನ್ನು ಬಿಡ್ತಾನೆ. ಆದರೆ ಸಿಂಹ ಮಾಯವಾಗೋಗುತ್ತೆ. ಆ ಬಾಣ ಗೋವಿಗೆ ತಗಲಿ ಗೋವು ಸತ್ತೋಗುತ್ತೆ. ನೀನು ಸಹ ನನ್ನಾಗಿ ಯುದ್ಧದ ಸಮಯದಲ್ಲಿ ಯಾವುದೇ ಆಧಾರವಿಲ್ಲದೆ ಸಾಯ್ತೀಯ ಅಂತ ಬ್ರಾಹ್ಮಣ ಕರ್ಣನನ್ನ ಶಪಿಸ್ತಾನೆ. ಕರ್ಣನ ರಥಶಬ್ದಕ್ಕೆ ದಾರಿಯಲ್ಲಿ ಹೋಗುತ್ತಿದ್ದ ಒಂದು ಪುಟ್ಟ ಹುಡುಗಿ ತನ್ನ ಕೈಯಲ್ಲಿದ್ದ ತುಪ್ಪವನ್ನು ಕೆಳಗಡೆ ಬೀಳಿಸ್ತಾಳೆ. ತುಪ್ಪ ಕೆಳಗಡೆ ಬಿದ್ದ ತಕ್ಷಣ ಆ ಹುಡುಗಿ ಅಳಲು ಶುರು ಮಾಡ್ತಾಳೆ. ಕರ್ಣ ತಾನು ಹೊಸ ತುಪ್ಪವನ್ನು ತೆಗೆದುಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆ ಹುಡುಗಿ ಕೇಳೋದಿಲ್ಲ. ಆವಾಗ ಕರ್ಣ ಭೂಮಿಯಲ್ಲಿ ಬಿದ್ದಂತ ತುಪ್ಪವನ್ನು ತನ್ನ ಕೈಯಲ್ಲಿ ಹಿಂಡಿ ಪುಟ್ಟ ಹುಡುಗಿಗೆ ಮತ್ತೆ ತುಪ್ಪವನ್ನು ಕೊಡ್ತಾನೆ. ಇದಕ್ಕೆ ಕೋಪಗೊಂಡ ಭೂದೇವಿ ನೀನು ಯುದ್ಧದ ಸಮಯದಲ್ಲಿ ನಿನ್ನ ರಥಚಕ್ರವು ಭೂಮಿ ಒಳಗೆ ಊತು ಹೋಗಿ ನೀನು ಅವಮಾನಕ್ಕೆ ಒಳಗಾಗ್ತೀಯ ಅಂತ ಶಾಪ ನೀಡ್ತಾಳೆ.
ಶ್ರೀಕೃಷ್ಣ ಕರ್ಣನನ್ನು ಪಾಂಡವರ ಪರವಾಗಿ ಹೋರಾಡಲು ಒಪ್ಪಿಸುವುದಕ್ಕೆ ವಿಫಲನಾಗ್ತಾನೆ. ಅವನು ಕುಂತಿಯನ್ನು ಸಂಪರ್ಕಿಸಿ ಕರ್ಣನನ್ನು ಒಪ್ಪಿಸಲು ಕೇಳ್ತಾನೆ. ಕುಂತಿಯು ನಿರಾಶೆಯಲ್ಲಿಯೇ ಕರ್ಣನನ್ನು ಭೇಟಿ ಮಾಡಿ ಅವನ ನಿಜವಾದ ತಾಯಿ ತಾನೆಂದು ಸತ್ಯವನ್ನು ಹೇಳ್ತಾಳೆ. ಅವನಿಗೆ ಪಾಂಡವರೊಂದಿಗೆ ಸೇರು, ನೀನು ನಿನ್ನ ಸಹೋದರರ ವಿರುದ್ಧ ಹೋರಾಡಬೇಡ ಅಂತ ಹೇಳ್ತಾಳೆ. ಕರ್ಣ ಭಾವನಾತ್ಮಕವಾಗಿ ದುರ್ಬಲನಾದರೂ ನಿರಾಕರಿಸ್ತಾನೆ. ಕುರುಕ್ಷೇತ್ರ ಯುದ್ಧದ 14ನೇ ದಿನದ ಕತ್ತಲೆ ಹೊತ್ತಿನಲ್ಲಿ ಘಟೋತ್ಕಚ, ಭೀಮನ ಅರ್ಧಾಸುರ ಪುತ್ರನು, ಕೌರವರ ಸೇನೆಯನ್ನು ನಾಶ ಮಾಡಿ ದ್ರೋಣಾಚಾರ್ಯರನ್ನು ಗಾಯಗೊಳಿಸ್ತಾನೆ. ಕರ್ಣನು ಕೋಪಗೊಂಡು ತನ್ನ ವಾಸವಿ ಶಕ್ತಿಯನ್ನು ಘಟೋತ್ಕಚನ ಮೇಲೆ ಉಪಯೋಗಿಸಿ ಅವನನ್ನ ಕೊಲ್ತಾನೆ. 16ನೇ ದಿನ ಕರ್ಣನು ಅರ್ಜುನನ ಹೊರತುಪಡಿಸಿ ಎಲ್ಲಾ ಪಾಂಡವರೊಂದಿಗೆ ಹೋರಾಡ್ತಾನೆ. ಅವನು ಎಲ್ಲರನ್ನೂ ನೇರ ಯುದ್ಧದಲ್ಲಿ ಸೋಲಿಸಿದರೂ ಅವರನ್ನ ಕೊಲ್ಲದೆ ಬಿಡ್ತಾನೆ. ತನ್ನ ರಥಸಾರಥಿ ಶಲ್ಯನಿಗೆ ಅರ್ಜುನನ ಕಡೆಗೆ ಸಾಗಲು ಆದೇಶಿಸ್ತಾನೆ. ಶಲ್ಯನು ಅವನಿಗೆ ಅರ್ಜುನನ ಎದೆಯನ್ನು ಗುರಿಯಾಗಿಡಲು ಹೇಳ್ತಾನೆ. ಆದರೆ ಅವನು ಆ ಸಲಹೆಯನ್ನು ನಿರ್ಲಕ್ಷಿಸಿ ಅರ್ಜುನನ ತಲೆಗೆ ಗುರಿ ಇಡ್ತಾನೆ. ಕೃಷ್ಣ ಅವನ ರಥವನ್ನು ನೆಲಕ್ಕೆ ಜೋರಾಗಿ ತುಳಿಯುವುದರಿಂದ ಅರ್ಜುನನನ್ನು ಮರಣದಿಂದ ರಕ್ಷಿಸ್ತಾನೆ. 17ನೇ ದಿನ ಅರ್ಜುನ ಮತ್ತು ಕರ್ಣ ಮತ್ತೊಮ್ಮೆ ಮುಖಾಮುಖಿಯಾಗ್ತಾರೆ. ಯುದ್ಧದ ಮಧ್ಯದಲ್ಲಿ ಭೂದೇವಿ ಶಾಪದ ಫಲವಾಗಿ ಕರ್ಣನ ರಥದ ಚಕ್ರವು ಭೂಮಿಯಲ್ಲಿ ಸಿಕ್ಕಿ ಹಾಕೊಳ್ಳುತ್ತೆ. ಕರ್ಣ ರಥದ ಚಕ್ರವನ್ನು ಮೇಲಕ್ಕೆ ಎತ್ತಲು ತನ್ನ ರಥದಿಂದ ಇಳಿಯುತ್ತಿದ್ದಂತೆ ಕೃಷ್ಣನು ಅರ್ಜುನನನ್ನು ಯುದ್ಧದ ನಿಯಮಗಳನ್ನು ಮೀರಿ ಕರ್ಣನ ಮೇಲೆ ದಾಳಿ ಮಾಡಲು ಹೇಳ್ತಾನೆ. ಅರ್ಜುನ ಕರ್ಣ ತನ್ನ ರಥದ ಚಕ್ರವನ್ನು ಎತ್ತಲು ಪ್ರಯತ್ನಿಸುತ್ತಿರುವಾಗ ಕರ್ಣನ ಮೇಲೆ ದಾಳಿ ಮಾಡ್ತಾನೆ. ಅರ್ಜುನ ದೇಹಾಸ್ತ್ರವಿಲ್ಲದ ಕರ್ಣನ ಮೇಲೆ ಹಿಂಬದಿಯಿಂದ ದಾಳಿ ಮಾಡಿ ಕೃಷ್ಣನ ಸಲಹೆಯಂತೆ ಕರ್ಣನನ್ನ ಕೊಲ್ತಾನೆ. ಅಲ್ಲಿಗೆ ದಾನವೀರ ಶೂರಕರ್ಣನ ಪಾತ್ರ ಮಹಾಭಾರತದಲ್ಲಿ ಕೊನೆಗೊಳ್ಳುತ್ತೆ. ರೋಚಕತೆಯಿಂದ ಕೂಡಿದ ಜೀವನ ಚರಿತ್ರೆಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಹೊಸ ವಿಡಿಯೋ ಅಪ್ಡೇಟ್ಗೋಸ್ಕರ ಬೆಲ್ ಐಕನ್ನ ಒತ್ತಿ. ಹೊಸ ಕಂಟೆಂಟ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.